ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಗೀತಾ ಅಂತೇಳಿ ಸ್ನೇಹಿತರೆ. ಇವ್ರ ದೂರ ಬಂದ್ಬಿಟ್ಟು ತಳಕು ಹೋಬಳಿ ಸ್ನೇಹಿತರೆ. ಆ ಒಂದು ಊರಿನ ಕಡೆಯವರಾಗಿರ್ತಾರೆ, ಚಿತ್ರದುರ್ಗ ಜಿಲ್ಲೆ ಕಡೆಯವರು. ನೋಡಿ, ಜೀವನ ಬಂದ್ಬಿಟ್ಟು ಇವ್ರದ್ದು ಮದುವೆ ಆಗಿದೆ, ಹಾಗೆ ಇಬ್ರು ಮಕ್ಕಳು ಸಹ ಇದ್ದಾರೆ. ಒಬ್ಬ ಕಿಶೋರ್ ಅಂತ, ಇನ್ನೊಬ್ಬ ಮಾಂತ ಅಂತೇಳಿ ಗಂಡು ಮಕ್ಕಳು ಇಬ್ರು. ಕಹಿ ಘಟನೆ ಏನಪ್ಪಾ ಅಂದ್ರೆ, ಇವರು ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು. ಗಂಡ ಹಿಂದೆಯಿಂದ ಮಾಡಿದ ದಿನ ನಿಜ, ಅವತ್ತು ಮಾಡಿದ್ದು ಇನ್ನೂ ಮರ್ತಿಲ್ಲ. ಅವತ್ತು ಇವರಿಗೆ ಕಹಿ ಘಟನೆ ಆಗಿತ್ತು ಸ್ನೇಹಿತರೆ, ಅವ್ರ ಗಂಡನಿಗೆ ಸಿಹಿ ಘಟನೆ ಆಗಿತ್ತು. ಸಮಸ್ಯೆ ಏನು ಅಂತಂದ್ರೆ, ಗಂಡ ಮುನಿಸಿಕೊಂಡಿದ್ದಾರೆ ಸರ್ ಅಂತ. ಕಾರಣ ಏನಪ್ಪಾ ಅಂದ್ರೆ, ಸ್ನೇಹಿತರ ಜೊತೆಗೆ ಹರಟೆ ಹೊಡಿತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳಾಯ್ತು ಮಾತನಾಡಿಸದೆ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಕೂಲಿ ಕೆಲಸ ಮಾಡ್ಕೊಂಡು ಅವ್ರ ಪಾಡಿ ಅವರು ಇರ್ತಾರಂತೆ ಸ್ನೇಹಿತರೆ. ಇನ್ನ ಕೆಲಸದ ಬಗ್ಗೆ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ, ಹೊಲದಲ್ಲಿ 2 ಎಮ್ಮೆ ಹಾಗೂ 5ರಿಂದ 6 ದನಗಳು ಇದ್ದಾವೆ. ನೋಡಿಕೊಳ್ಳಕ್ಕೆ ಸಮಯನೇ ಸಿಗೋಲ್ಲ. ಮನೆಯಲ್ಲಿ ಎಲ್ಲರೂ ಕೂಲಿ ಕೆಲಸಕ್ಕೆ ಅಂತ ಸಿಟಿಗೆ ಹೋಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಕೆಲಸ ಸಿಕ್ಕಾಬಟ್ಟೆ ಇದೆ ಸ್ನೇಹಿತರೆ. ಮನೆ ಕೆಲಸ ಮಾಡಿಕೊಂಡು ಬಟ್ಟೆ ಮುಸುರೆ ಅಡುಗೆ ಅಂತ 108 ಕೆಲಸದ ಜೊತೆಗೆ ದನ ಕಾಯೋದು ಸುಲಭದ ಮಾತಲ್ಲ. ಹಾಗಾಗಿ ಕೆಲಸಕ್ಕೆ ಯಾರಾದರೂ ಬಂದರೆ ಅನುಕೂಲತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಕೆಲಸಕ್ಕೆ ಇಟ್ಕೋಬೇಕು ಅಂತ ನಿರ್ಧಾರ ಮಾಡಾಗಿದೆ ಸ್ನೇಹಿತರೆ. ಇನ್ನು ಇರೋಕ್ಕೆ ಜಾಗದ ವ್ಯವಸ್ಥೆ ಅದೊಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬಾಕಿ ಎಲ್ಲ ನೀವೇ ಮಾಡ್ಕೋಬೇಕು, ಅಂದರೆ ಕೆಲಸಕ್ಕೆ ಬರೋರು ಮಾಡ್ಕೋಬೇಕು ಅಂತ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಅನುಕೂಲತೆ ಬಗ್ಗೆನೂ ಇಲ್ಲಿ ಹಂಚ್ಕೊಂಡಿದ್ದಾರೆ ಮಾಹಿತಿನ ನೋಡ್ಬೋದು. ಮೊದಲನೇದಾಗಿ, ಮಂಚ ಹಾಗೂ ಅಡುಗೆ ರೂಮು ಇರುವ ಒಂದು ಮನೆ ಇದೆ. ಎಲ್ಲರೂ ಒಟ್ಟಾಗಿಯೇ ಮಲಗೋದು. ಸದ್ಯಕ್ಕೆ ಮಾತ್ರ ಒಬ್ಬಳೇ ಒಂಟಿಯಾಗಿ ಮಲಗೋದು. ಆದರೆ ಎಲ್ಲರೂ ಇದ್ದಾಗ ಒಟ್ಟಿಗೆ ಮಲಗ್ತಾರಂತೆ, ಈಗ ಮಾತ್ರ ಒಬ್ಬರೇ ಮಲಗೋದು. ಹಾಗಾಗಿ ಸಪ್ರೇಟ್ ರೂಮು ಅಂತ ಏನು ಕೊಡಲ್ಲ. ಬೇಕಾದರೆ ಇರ್ಬೋದು, ಇಲ್ಲ ಅಂದರೆ ಬೇರೆ ಕಡೆ ಮನೆ ಮಾಡಿಕೊಂಡು ವಾಸ ಮಾಡ್ಬೋದು, ತೊಂದರೆ ಏನಿಲ್ಲ. ಇರಲೇಬೇಕು ಇವ್ರ ಮನೇಲಿ ಅಂತೇನಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಇಲ್ಲೆಲ್ಬೇಕು ಅಲ್ಲಿ ಮನೆ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿ ತಿಳಿಸಲಾಗಿದೆ. ಕೆಲಸ ಮಾತ್ರ ಕೊಡ್ತಾರೆ. ಇಷ್ಟ ಇದ್ದರೆ ಒಟ್ಟಿಗೆ ಮಲಗೋಕ್ಕೆ ಅವಕಾಶ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮಲಗುವಾಗ ಸೀರೆ ತೆಗಿ, ನೈಟಿ ತೆಗಿ ಅಂತೆಲ್ಲ ಅವೆಲ್ಲ ಹೇಳ್ಬಾರ್ದು, ಇವರಿಗೆ ಇಷ್ಟ ಆಗಲ್ಲ ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಿಷ್ಟು ಅನುಕೂಲತೆ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಅನುಕೂಲತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಯಾಕೆಂದರೆ ಇವರ ಒಂದು ಅನುಕೂಲತೆಯ ಒಂದು ಕೊರತೆ ಇದೆ ಅಂತ ನನಗನ್ಸುತ್ತೆ. ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ನೋಡಿ, ಹಸುಗಳು ಹಾಗೆ ಎಮ್ಮೆಗಳನ್ನ ಒಂದು ಸಾಕಕ್ಕೆ ಅಂತಲೇ ಒಂದು ದನದ ಕೊಟ್ಟಿಗೆ ಥರ ಮಾಡ್ಕೊಂಡಿದ್ದಾರೆ. ಓಕೆ, ತಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.